ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೀಣಾ, ವೆಲ್ನೆಸ್ ಕೋಚ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಒಬೆಸಿಟಿ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಶಾರ್ಟ್ ಟೈಮ್ ಅಂತಂದರೆ 40 to 50 ಡೇಸಲ್ಲಿ ನಾವು 10 to 20 kg ವೆಯ್ಟ್ ಲಾಸ್ ಯಾವ ರೀತಿ ಮಾಡ್ಕೊಳ್ಬಹುದು, ಆ ಒಂದು ಡಯಟ್ ಪ್ಲ್ಯಾನು, ಜೊತೆಗೆ ಈ ಒಬೆಸಿಟಿಯನ್ನು ಬೇಗನೆ ಕಡಿಮೆ ಮಾಡಿ ಯಾವ ರೀತಿ ನಾವು ಕನ್ಸಿಸ್ಟೆಂಟಿ ವೆಯ್ಟನ್ನು ಮೇಂಟೈನ್ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ಜನರಿಗೆ ಶೇರ್ ಮಾಡಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಬೆಸಿಟಿ ಅಂತಂದರೆ ಆಲ್ರೆಡಿ ಈಗ ನೀವು ನೋಡಿದ್ದೀರಿ, ವೆಯ್ಟ್ ಗೇನ್ ಆಗೋದು ಬಹಳ ಫಾಸ್ಟ್ ಆಗಿದೆ. ಯಾಕಂದರೆ ನಾವು ಕಾರ್ಬೋಹೈಡ್ರೇಟ್ ಜಾಸ್ತಿ ತೊಗೊಳ್ತೀವಿ, ಅದರಿಂದ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ಅದೇ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ತುಂಬ ಟಫ್ ಆದಂತಹ ಒಂದು ಚಾಲೆಂಜ್ ಆಗ್ತಾ ಬಂದಿದೆ. ಈ ಒಬೆಸಿಟಿಯಿಂದ ಏನಾಗ್ತಾ ಇದೆ, ಕಾಮನ್ ಆಗಿ ನಮಗೆ ಹಾರ್ಟ್ ಡಿಸೀಸಸ್ ಆಗಿರಬಹುದು, ಆಮೇಲೆ ಲಿವರ್ ಡಿಸೀಸಸ್ ಆಗಿರಬಹುದು, ಜಾಸ್ತಿ ಲೈಫ್ ಸ್ಟೈಲ್ ಡಿಸೀಸಸ್ಸೇ, ಅದರೊಳಗೂ ಕ್ರೋನಿಕಲ್ ಡಿಸೀಸಸ್ ಕೂಡ ಆ್ಯಡ್ ಆಗ್ತಾ ಬರ್ತಾ ಇದೆ. ಸೊ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ನಾವು ಏನು ಮಾಡ್ತೀವಿ, ಫೇಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ಯಾವ ರೀತಿ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೇಕು, ಜೊತೆಗೆ ಯಾವ ರೀತಿ ಪ್ಲ್ಯಾನನ್ನು ನೋಡ್ಕೊಳ್ಬೇಕು ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ. ಇನ್ನು ನಮ್ದು ವೆಯ್ಟ್ ಎಷ್ಟಿರಬೇಕು ಅನ್ನೋದನ್ನು ತಿಳ್ಕೋದಾದರೆ, ನಾವು ಕಾಮನ್ ಆಗಿ ನಮ್ಮ ಹೈಟು 150 ಸೆಂಟಿಮೀಟ್ರ್ ಇದೆ ಅಂತಾದರೆ, ನಾವು ಮೇಲಿನ ಒಂದು 100 ಸೆಂಟಿಮೀಟ್ರನ್ನ ಮೈನಸ್ ಮಾಡಿ 50 ಏನು ಬರುತ್ತಲ್ಲ, ಅದು ನಮ್ಮದು 50 kg ಅಷ್ಟು ನಮ್ಮದು ವೆಯ್ಟ್ ಇರಬೇಕು ಕಾಮನ್ ಆಗಿ. ಇಲ್ಲ ಅಂತಂದರೆ 55ವರೆಗೂ ನೀವು ಹೋಗ್ಬೋದು. ಅದನ್ನು ಬಿಟ್ಟರೆ 50 kg ಈಸ್ ಕರೆಕ್ಟ್ ಐಡಿಯಲ್ ವೆಯ್ಟ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಈ ವೆಯ್ಟನ್ನು ನಾವು ಯಾವ ರೀತಿ ಮೇಂಟೆನೆನ್ಸ್ ಮಾಡೋದು. ಇನ್ನು ತುಂಬ ಜನ ಏನು ಮಾಡ್ತಾರೆ, ಎಕ್ಸಸೈಸಿಗೆ ಅಡಿಕ್ಟ್ ಆಗ್ತಾರೆ. ಎಕ್ಸಸೈಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ ಅಂತ. ಅದರಲ್ಲಿ ನಾವು ತಿಳ್ಕೊಳ್ಬೇಕು, ನಮ್ಮ ಊಟ, ಅದರಲ್ಲೂ ಸೌತ್ ಇಂಡಿಯನ್ ಅಥವಾ ಕರ್ನಾಟಕದಲ್ಲಿ ನಾವೇನು ಊಟ ಮಾಡ್ತೀವಿ, ಊಟನೇ ನಮ್ಮದು ಒಂದು ಮಿಲ್ ಅಂತಂದರೆ ಒಂದು ಊಟನೇ 1000 ಕಿಲೋ ಕ್ಯಾಲ್ರಿ ಇದೆ. ಅದೇ ನಾವು 1 ತಾಸು ಎಕ್ಸಸೈಸ್ ಮಾಡಿದಾಗ, 1 ಗಂಟೆಗಳ ಕಾಲ ಒಂದು ಎಕ್ಸಸೈಸ್ ಮಾಡಿದಾಗ ನಮಗೆ ಒಂದು 500 ಕ್ಯಾಲ್ರಿ ಅಷ್ಟೇ ನಮಗೇನಾಗತ್ತೆ, ಅದು 400 to 500 ಕ್ಯಾಲ್ರಿ ಅಷ್ಟೇ ವೆಯ್ಟ್ ಲಾಸ್ ಆಗೋ ಕ್ಯಾಲ್ರಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಊಟ ಮಾಡೋದು 1000 ಕ್ಯಾಲ್ರಿ ಊಟ ಮಾಡಿರ್ತೀವಿ. ಸೊ ಇದ್ರ ಮೂಲಕ ನಾವು ತಿಳ್ಕೊಳ್ಬಹುದು, ನಾವು ಎಷ್ಟೇ ಹೆವಿ ಎಕ್ಸಸೈಸ್ ಮಾಡಿದರೂ ಕೂಡ ಬೇಗನೆ ಕ್ಯಾಲ್ರಿ ಲಾಸ್ ಮಾಡೋದು ಕಷ್ಟ ಇದೆ. ಆದ್ದರಿಂದ ನಾವು ಇವತ್ತಿನ ಒಂದು ಡಯಟ್ ಪ್ಲ್ಯಾನಲ್ಲಿ ಫ್ಯಾಟ್ ರಿಲೇಟೆಡ್ ಆದಂತಹ ಒಂದು ಡಯಟ್ ಪ್ಲ್ಯಾನನ್ನು ತಿಳ್ಕೋಣ. ಇದು ಡಯಟ್ ಪ್ಲ್ಯಾನ್ ತುಂಬ ಫೇಮಸ್ ಆಗಿದೆ. ಜೊತೆಗೆ ಎಲ್ಲರೂ ಅಂತಾರೆ, ಫ್ಯಾಟ್ ಡಯಟ್ ಅಂತಂದರೆ ಹೇಗೆ, ಫ್ಯಾಟ್ ಫುಡ್ಡನ್ನು ಇಂಟೇಕ್ ಮಾಡೋದ್ರಿಂದ ನಮಗೇನಾಗುತ್ತೆ, ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ, ಫ್ಯಾಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಹಾಗಲ್ಲ. ಯಾವ ರೀತಿ ಮಾಡೋದನ್ನು ತಿಳ್ಕೊಂಡ್ವಿ ಅಂದರೆ ಅತಿ ಬೇಗನೆ ನಮ್ಮ ಬಾಡಿಯಲ್ಲಿರುವಂತಹ ವೆಯ್ಟನ್ನು ಮತ್ತು ಕ್ಯಾಲ್ರಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯಕ್ಕೆ ಆಗ್ತೈತೆ. ಅದರಲ್ಲೂ 40 to 50 ಡೇಸಲ್ಲೇ ನೀವೇನು ಮಾಡ್ಬೋದು, 10 to 20 ಕಿಲೋ ವೆಯ್ಟ್ ಲಾಸ್ ಮಾಡ್ಕೋಬೋದು. ಜೊತೆಗೆ ನೀವೇನು ಮಾಡ್ಬೋದು, ಮೇಂಟೆನೆನ್ಸಲ್ಲೂ ಕೂಡ ಉಳಿಬಹುದು. ಇಲ್ಲಿ ನಾವು ನೋಡ್ಬೋದು, ನಮ್ಮ ಒಂದು ಊಟದ ಪ್ಲೇಟದಲ್ಲಿ ಮ್ಯಾಕ್ಸಿಮಮ್ ನಮಗೆ ಏನಿರಬೇಕು, ಫೈಬರ್ ಇರಬೇಕು. ಜೊತೆಗೆ 35% ಅಷ್ಟು ಫೈಬರ್ ಇರಬೇಕು, 25% ಅಷ್ಟು ಪ್ರೋಟೀನ್ ಇರಬೇಕು, ಜೊತೆಗೆ 5% ಅಷ್ಟು ನಮಗೇನಿರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು. ಇನ್ನು ನ್ಯೂಟ್ರಿಯೆಂಟ್ಸ್ ಉಳಿದಿದ್ದೆಲ್ಲ ಇರುತ್ತೆ ನಮಗೆ. ಅದನ್ನೇ ನಾವು ಗಮನಿಸಿದಾಗ ನಮಗೆ ಕಾರ್ಬೋಹೈಡ್ರೇಟ್ ಎಷ್ಟು ಇರಬೇಕು, 5% ಅಷ್ಟೇ. ಬಟ್ ನಾವೇನು ಮಾಡ್ತಾ ಇದ್ದೀವಿ, 75% ಅಷ್ಟು ಏನು ಮಾಡ್ತಾ ಇದ್ದೀವಿ, ಕಾರ್ಬೋಹೈಡ್ರೇಟನ್ನು ಇಂಟೇಕ್ ಮಾಡ್ತಾ ಇದ್ದೀವಿ. ಪ್ರೋಟೀನ್ ಆ್ಯಂಡ್ ಫೈಬರನ್ನು ತುಂಬ ಕಡಿಮೆ ಇಂಟೇಕ್ ಮಾಡ್ತಾ ಇದ್ದೀವಿ. ಅದರಿಂದ ನಮ್ದು ಏನಾಗ್ತಾ ಇದೆ, ವೆಯ್ಟ್ ಗೇನ್ ಬೇಗ ಆಗ್ತಾ ಇದೆ. ಜೊತೆಗೆ ಲಾಸ್ ಮಾಡ್ಕೊಳ್ಳಿಕ್ಕೂ ತುಂಬ ಚಾಲೆಂಜಿಗಾಗಿ ಫೇಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತೇನು ಮಾಡೋಣ, ನಾವು ಕಂಪ್ಲೀಟ್ ಡಯಟನ್ನು ತಿಳ್ಕೊಳ್ಳೋಣ. ಜೊತೆಗೆ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಯಾವುದೆಲ್ಲ ಸಹಾಯ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಾಗೆ ಒಬೆಸಿಟಿ ಜಾಸ್ತಿ ಆದಾಗ ನಮ್ಗೆ ಏನೆಲ್ಲ ಸಮಸ್ಯೆಗಳು ಬರ್ತವೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಮೊಣಕಾಲು ನೋವಿಂದ ಸ್ಟಾರ್ಟ್ ಆಗುತ್ತೆ. ಫ್ಯಾಟ್ ಜಾಸ್ತಿ ಬಾಡಿಯಲ್ಲಿ ವೆಯ್ಟ್ ಜಾಸ್ತಿ ಆದಾಗ ನಮಗೆ ಮೊಣಕಾಲು ನೋವಿಂದ ಸ್ಟಾರ್ಟ್ ಆಗಿ ಬಾಡಿ ಕಂಪ್ಲೀಟಾಗಿ ಏನಾಗುತ್ತೆ, ಒಂದು ಡಿಸೀಸ್ಗಳ ಒಂದು ಮನೆಯೇ ಅಂತರ ಆಗಿಬಿಡತ್ತೆ. ಸೊ ತಲೆನೋವು ಬರ್ಬೋದು, ಜೊತೆಗೆ ಶುಗರ್ BP ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊರಾಸಿಸ್ ಕೂಡ ವೆಯ್ಟ್ ಜಾಸ್ತಿ ಆಗೋದ್ರಿಂದನೇ ಬರುತ್ತೆ. ಇನ್ನು ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಹೆವಿ ಪಿಂಪಲ್ಸ್ ಬರ್ಬೋದು, ಸ್ಕಿನ್ ಡಿಸೀಸಸ್ಸು ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಡಿಸೀಸಸನ್ನು ನಾವು ನೋಡಬಹುದು. ಇನ್ನು
ನಮ್ಮ ಒಂದು ವೇಟನ್ನು ಬೇಗನೆ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಯಾವ ರೀತಿ ನಮ್ಮದು ಫುಡ್ ಪ್ಲ್ಯಾನ್ ಇರಬೇಕು ಅನ್ನೋದನ್ನು ನೋಡೋದಾದರೆ, ನಾವೀಗ ಆಲ್ರೆಡಿ ಸೌತ್ ಇಂಡಿಯನ್ಸ್ ಅಂತಂದರೆ ಕರ್ನಾಟಕದಲ್ಲಿ ಇರೋದರಿಂದ ನಮ್ಮದು ಜಾಸ್ತಿ ಕಾರ್ಬೋಹೈಡ್ರೇಟ್ ಬೇಸ್ಡೇ ಫುಡ್ ಇರುತ್ತೆ. ನಾವು ಜನರಲ್ಲಿ ನೋಡಿರ್ತೀವಿ. ಸೊ 1000 ಕ್ಯಾಲ್ರಿ ಅಬವ್ ಇರುತ್ತೆ ಒಂದು ಊಟ ನಮ್ಮದು. ಅದನ್ನು ನಾವು ಎಷ್ಟು ಊಟ ಮಾಡಬೇಕು, ಎಷ್ಟು ಕ್ಯಾಲ್ರಿ ಫುಡ್ಡನ್ನು ತೊಗೋಬೇಕು ಅನ್ನೋದನ್ನು ನೋಡೋದಾದರೆ, ಒಂದು ನಮ್ಮ ಪ್ಲೇಟ್ನಲ್ಲಿ ಅಥವಾ ನಮ್ಮ ಒಂದು ಫುಡ್ ಒಂದು ಊಟದಲ್ಲಿ ನಮ್ದು ಏನಿರಬೇಕು, 70% ಆಫ್ ಫ್ಯಾಟ್ ಫುಡ್ ಇರಬೇಕು ಈ ಒಂದು ಡಯಟಲ್ಲಿ. ಅಂತಂದರೆ ಬೇಗನೆ ನಿಮ್ಮದು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಂದ್ರೆ ಫ್ಯಾಟ್ ಫುಡ್ ಇರಬೇಕು. ನೆಕ್ಸ್ಟು 20% ಅಷ್ಟು 25% ಅಷ್ಟು ಪ್ರೋಟೀನ್ ಫುಡ್ ಇರಬೇಕು. ಮೇನ್ಲಿ ಫೈಬರ್ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಯಾವ ರೀತಿ ಫೈಬರನ್ನು ತೊಗೊಳ್ಬೇಕು ಅನ್ನೋದು ಕೂಡ. ನೆಕ್ಸ್ಟು ನೋಡಿ, 70% ಆಫು ನಮ್ದು ಏನಿರಬೇಕು, ಟೋಟಲಿ ನಮ್ಮದು ಫ್ಯಾಟ್ ಫುಡ್ ಇರಬೇಕು. 20% ಪ್ರೋಟೀನ್ ಫುಡ್ಡು, 25% ಪ್ರೋಟೀನ್ ಫುಡ್ಡು, 5% ಅಷ್ಟೇ ನಮ್ಮದು ಕಾರ್ಬೋಹೈಡ್ರೇಟ್ ಇರಬೇಕು. ಸೊ ಹೀಗಾದರೆ ನಾವು 5% ಕಾರ್ಬೋಹೈಡ್ರೇಟ್ ಮಾತ್ರ ತೊಗೊಳ್ಳೋದಂತಂದರೆ ನಾವು ಡೈಲಿ ಒಂದು ಹಣ್ಣನ್ನು ತಿಂದರೆ ಕಂಪ್ಲೀಟ್ ಆಯಿತು. ಅದು ಒಂದು ಹಣ್ಣಿನಲ್ಲಿ ನಮಗೆ 20% ಅಬವ್ ಅಷ್ಟು ನಮಗೇನು ಸಿಗತ್ತೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಬಟ್ ಅದು ಒಂದನ್ನೇ ನಮಗೆ ತೊಗೊಳೋಕ್ಕೆ ಅವಕಾಶ ಸಿಗತ್ತೆ. ಸೊ ಆದ್ದರಿಂದ ನಮ್ಗೆ ಇಲ್ಲೇನಾಗತ್ತೆ, ವೇಟ್ ಲಾಸ್ ಬೇಗನೆ ಆಗುತ್ತೆ, ಜೊತೆಗೆ ಬಾಡಿ ಕೂಡ ಕನ್ಸಿಸ್ಟೆನ್ಸಿಯಾಗಿ ಉಳಿಯುತ್ತೆ. ಸೊ ನಮಗೆ ವೇಟ್ ಗೇನ್ ಆಗೋಕ್ಕೆ ಏನು ಕಾರಣ ನೋಡಿ, ನಾವು ಡೈಲಿ ಫುಡ್ಡನ್ನು ಇಂಟೇಕ್ ಮಾಡ್ತೀವಿ. ಕಾರ್ಬೋಹೈಡ್ರೇಟನ್ನು ಜಾಸ್ತಿ ನಾವು ಲೋ GI ಅಥವಾ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ಡನ್ನು ಇಂಟೇಕ್ ಮಾಡ್ತಾ ಇರೋದೆಲ್ಲ ಹೈ ಇರುತ್ತೆ. ಸೊ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಅದು ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ಯಾವ ರೀತಿ ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್ ಇದೆ, ಅದೇ ರೀತಿ ಗ್ಲುಕೋಗನ್ ಅನ್ನೋದು ಒಂದು ಹಾರ್ಮೋನ್ ಇದೆ. ಸೊ ಅದೇನು ಮಾಡುತ್ತಾ ಇರುತ್ತೆ, ಈ ಇನ್ಸುಲಿನ್ನದೇ ಕಂಪ್ಲೀಟಾಗಿ ವರ್ಕ್ ಆಗ್ತಾ ಇದೆ. ನಮ್ಮದು ಗ್ಲುಕೋಗನ್ ಹಾರ್ಮೋನಿಗೆ ಏನಾಗಿಬಿಟ್ಟಿದೆ, ಫುಲ್ ರೆಸ್ಟಲ್ಲಿದೆ. ಯಾವಾಗ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗುತ್ತೆ ಅಥವಾ ಯಾವಾಗ ನಮ್ಮ ಬಾಡಿಗೆ ಫುಡ್ ಕರೆಕ್ಟಾಗಿ ಸಿಗೋದಿಲ್ಲ, ಆ ಸಮಯದಲ್ಲಿ ಏನು ಮಾಡುತ್ತೆ, ಈ ಉಪವಾಸದ ಸಮಯದಲ್ಲೆಲ್ಲ ಈ ಗ್ಲುಕೋಗನ್ ಹಾರ್ಮೋನ್ ಆ್ಯಕ್ಟಿವ್ ಆಗಿ ಎಲ್ಲೆಲ್ಲೆಲ್ಲ ಫ್ಯಾಟ್ ಸ್ಟೋರೇಜ್ ಆಗಿದೆ ಅದನ್ನು ತೊಗೊಂಡು ಬಂದು ನಮ್ಮ ಹಸಿವೆಯನ್ನು ಏನು ಮಾಡುತ್ತೆ, ಫುಲ್ಫಿಲ್ ಮಾಡ್ತಾ ಇರುತ್ತೆ. ಸೊ ನಮಗೆ ಎನರ್ಜಿಯನ್ನು ಕೊಡ್ತಾ ಇರುತ್ತೆ. ಬಟ್ ಈಗೇನಾಗಿಬಿಟ್ಟಿದೆ, ನಾವು ನಮ್ಮ ಬಾಡಿದೊಂದು ಮೆಕ್ಯಾನಿಸಮ್ ಇದೆ. ಏನಿದೆ ಅಂತಂದರೆ, ನಮಗೆ ನಾಳೆಗೆ ಫುಡ್ ಸಿಗತ್ತೋ ಇಲ್ಲೋ ಗೊತ್ತಿರಲ್ಲ. ಅದಕ್ಕೋಸ್ಕರ ಇವತ್ತೇ ನಮ್ಮದು ಬಾಡಿ ಏನು ಮಾಡ್ತಾ ಇರುತ್ತೆ, ಇನ್ಸುಲಿನ್ ಲೆವೆಲಲ್ಲಿ ಫುಡ್ ಸ್ಟೋರೇಜನ್ನು ನಮ್ಮ ಬಾಡಿಯಲ್ಲಿ ಮಾಡ್ಕೊಳ್ತಾ ಇರುತ್ತೆ, ಎನರ್ಜಿ ಸ್ಟೋರೇಜನ್ನು ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ಇವತ್ತಿನ ಸ್ಟೋರೇಜ್ ಆಗಿರುವಂಥ ಎನರ್ಜಿನ ನಾವು ನಾಳೆ ಖರ್ಚು ಮಾಡೋದೇ ಇಲ್ಲ, ಮತ್ತೆ ಏನು ಮಾಡಿಬಿಡ್ತೀವಿ, ಫುಡ್ ಇಂಟೇಕ್ ಮಾಡ್ತೀವಿ. ಸೊ ಇದರಿಂದ ನಮ್ಮ ಬಾಡಿಯಲ್ಲಿ ಕಂಟಿನ್ಯೂಯಸ್ ಆಗಿ ಇನ್ಸುಲಿನ್ ಸ್ಟೋರೇಜ್ ಆಗ್ತಾ ಹೋಗುತ್ತೆ, ಎನರ್ಜಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ, ಕ್ಯಾಲರಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಈ ರೀತಿ ಸ್ಟೋರೇಜ್ ಆಗೋದ್ರಿಂದ ನಮಗೇನಾಗತ್ತೆ, ಸ್ಕಿನ್ ಕೆಳಗಡೆ ಫ್ಯಾಟ್ ಬರುತ್ತೆ. ಸೊ ಅದನ್ನು ನಾವು ಸಬ್ಸ್ಟಿಟ್ಯೂಟಿನಸ್ ಫ್ಯಾಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಫ್ಯಾಟ್ ಯಾವ್ದು ಬರುತ್ತೆ, ವಿಸರಲ್ ಫ್ಯಾಟ್ ಬರುತ್ತೆ. ಸೊ ವಿಸರಲ್ ಫ್ಯಾಟ್ ಈಸ್ ವೆರಿ ವೆರಿ ಬ್ಯಾಡ್ ಫ್ಯಾಟ್ ಅಂತಾನೆ ಹೇಳ್ತೀವಿ. ನಮ್ಮ ಬಾಡಿಗೆ ಎಲ್ಲ ಡಿಸೀಸಸ್ಸಿಗೂ ಕಾರಣ ಆಗುವಂಥ ಫ್ಯಾಟ್ ಅಂತಂದರೆ ವಿಸರಲ್ ಫ್ಯಾಟು. ಸೊ ಈ ವಿಸರಲ್ ಫ್ಯಾಟ್ ಏನಿರುತ್ತೆ, ನಮ್ಮ ಆರ್ಗನ್ಸ್ಗಳ ಮೇಲ್ಗಡೆ ಇರುವಂಥ ಫ್ಯಾಟ್ ಅಂತ ಹೇಳ್ತೀವಿ. ನಮ್ಮ ಭಾಗಗಳು ಇರ್ತಾವಲ್ಲ ಒಳಗಡೆ, ಆ ಆರ್ಗನ್ಸ್ಗಳ ಮೇಲ್ಗಡೆ ಬರುವಂಥ ಫ್ಯಾಟ್ ಆಗಿರುತ್ತೆ. ಸೊ ಈ ಫ್ಯಾಟು ನಮಗೆ ಬರಲೇಬಾರ್ದು. ಬಟ್ ಏನಾಗ್ತಾ ಇದೆ, ಈಗಿನ ಒಂದು ಊಟದ ರೀತಿಯಲ್ಲಿ ಡಯಟ್ ಪ್ಲ್ಯಾನ್ಗಳಲ್ಲಿ ಏನಾಗ್ತಾ ಇದೆ, ಇದೇ ಜಾಸ್ತಿ ಫ್ಯಾಟ್ ಜನರೇಟ್ ಆಗ್ತಾ ಇದೆ. ಸೊ 70% ಆಫ್ ನಮ್ಮದು ಫ್ಯಾಟ್ ಇರೋದ್ರಿಂದ ಇಲ್ಲಿ ಒಂದು ನೋಡ್ಬೋದು, ಫ್ಯಾಟನ್ನು ನಾವು ಜಾಸ್ತಿ ಊಟ ಮಾಡಿಬಿಟ್ವಿ ಅಂತಂದರೆ ಜಾಸ್ತಿ ಫ್ಯಾಟ್ ಬೆಳೆಯುತ್ತೆ ನಮ್ಮ ಬಾಡಿಯಲ್ಲಿ, ಫ್ಯಾಟ್ ಸ್ಟೋರೇಜ್ ಆಗಿಲ್ಲ. ನಾವು ಯಾವಾಗ ಫ್ಯಾಟು ಪ್ರೋಟೀನು ಕರೆಕ್ಟಾಗಿ ಮೇಂಟೆನೆನ್ಸ್ ಆಗಿ ತೊಗೊಂಡ್ವಿ ಅಂತಂದರೆ ನಮ್ಮ ಬಾಡಿ ಏನು ಮಾಡುತ್ತೆ, ಇನ್ಸುಲಿನ್ ಲೆವೆಲನ್ನು ಕರೆಕ್ಟ್ ಮಾಡಿಕೊಂಡು ಗ್ಲುಕೋನ್ಗೆ ವರ್ಕ್ ಕೊಡುತ್ತೆ. ಆ ಟೈಮಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಏನಾಗುತ್ತೆ, ಕಡಿಮೆ ಆಗ್ತಾ ವೆಯ್ಟ್ ಲಾಸ್ ಆಗ್ತಾ ನಮಗೆ ಬರುತ್ತೆ. ಸೊ ಇದು ಕೂಡ ನಮ್ಮ ಬಾಡಿದೊಂದು ಮೆಕ್ಯಾನಿಸಮ್ ಆಗಿರುತ್ತೆ. ಆದ್ದರಿಂದ ಇದು ಡಯಟಲ್ಲಿ ಏನಾಗುತ್ತೆ, ನಿಮಗೆ ಕೆಲವೊಂದು ಸಲ ಸ್ವಲ್ಪ ಒಂದು ಡೈರೆಕ್ಟಾಗಿ ಒಂದು ಏನು ಲೈಫ್ ಸ್ಟೈಲಿಂದ ಇನ್ನೊಂದು ಲೈಫ್ ಸ್ಟೈಲ್, ಫುಡ್ ಲೈಫ್ ಸ್ಟೈಲ್ಗೆ ಹೋಗಿದ್ದರಿಂದ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಫೀವರ್ ಬರೋ ಚಾನ್ಸಸ್ ಇರುತ್ತೆ ಅಥವಾ ಸುಸ್ತು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಿಂತನೂ ನಿಮ್ಮ ಬಾಡಿ ಒಂದು ಮೇಂಟೆನೆನ್ಸಲ್ಲಿ ಬಂದರೆ ವೆಯ್ಟ್ ಲಾಸ್ ಮಾಡಿಕೊಂಡು ನೀವು ಹೆಲ್ದಿ ಲೈಫನ್ನು ಕಂಪ್ಲೀಟಾಗಿ ಲೀಡ್ ಮಾಡಬಹುದು. ಆದ್ದರಿಂದ ಈ ಶಾರ್ಟ್ ಟರ್ಮ್ ಬರುವಂತಹ ಚಾಲೆಂಜಸನ್ನು ನಾವು ನೆಗ್ಲೆಕ್ಟ್ ಮಾಡಿ ನಾವು ಕಂಪ್ಲೀಟ್ ಒಂದು ಐಡಿಯಲ್ ವೇಟ್ಗೆ ಬರೋಕ್ಕೆ ಪ್ರಯತ್ನ ಮಾಡಬೇಕು. ಸೊ
ಈಗ ನೀವು ತಿಳ್ಕೊಂಡ್ರಿ ಯಾವೆಲ್ಲ ಡಿಸೀಸಸ್ ಬರುತ್ತೆ ಅಂತ. ಈಗ ನಾವು ಪ್ಲೇಟನ್ನು ಯಾವ ರೀತಿ ಈ ಒಂದು ಡಯಟಲ್ಲಿ ಏನೆಲ್ಲ ನಾವು ಯೂಸ್ ಮಾಡಬಹುದು, ಯಾವೆಲ್ಲ ಪದಾರ್ಥಗಳನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲೇ ನಾನು ಹೇಳಿದ ಹಾಗೆ ಇದರಲ್ಲಿ 70% ಆಫ್ ಏನಿರಬೇಕು ಫ್ಯಾಟ್ ಫುಡ್ ಇರಬೇಕು. ನೆಕ್ಸ್ಟು 25% ಅಷ್ಟು ನಮ್ಮದು ಪ್ರೋಟೀನ್ ಫುಡ್ ಇರಬೇಕು. 5% ಅಷ್ಟೇ ನಮ್ದು ಏನಾಗಿರಬೇಕು, ಕಾರ್ಬೋಹೈಡ್ರೇಟ್ ಆಗಿರಬೇಕು ಅನ್ನೋದನ್ನು ಹೇಳಿದ್ದೀನಿ. ಅದೇ ರೀತಿ ಈ ಒಂದು ಡಯಟಲ್ಲಿ ನಾವು ಚೆನ್ನಾಗಿ ಮೊಟ್ಟೆಯನ್ನು ಯೂಸ್ ಮಾಡ್ಬೋದು, ಎಗ್ಗನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಎಗ್ ಏನಿದೆ ಅದು ಆ್ಯಸಿಡಿಕ್ ಫ್ಯಾಟನ್ನು ಜಾಸ್ತಿ ಹೊಂದಿರುತ್ತೆ, ಜೊತೆಗೆ ಅದರಲ್ಲಿ ರಿಚ್ ಇನ್ ಪ್ರೋಟೀನ್ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾರೆಲ್ಲ ವೆಜಿಟೇರಿಯನ್ ಇರ್ಬೋದು, ನಾನ್ ವೆಜಿಟೇರಿಯನ್ ಇರ್ಬೋದು, ಅವರೆಲ್ಲರೂ ಏನು ಮಾಡ್ಬೋದು, ಎಗ್ಗನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಪನ್ನೀರನ್ನು ಯೂಸ್ ಮಾಡ್ಬೋದು, ಅದು ಪ್ರೋಟೀನ್ ಫಾರ್ಮಲ್ಲಿ ಜಾಸ್ತಿ ಇರುತ್ತೆ. ಸೊ ಪನ್ನೀರನ್ನು ಯೂಸ್ ಮಾಡ್ಬೋದು. ಇನ್ನು ಜಾಸ್ತಿ ಹೈ ಲೆವೆಲಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಇಲ್ಲಿ ವೆಜಿಟೇಬಲ್ಸನ್ನು, ಲೀಫಿ ವೆಜಿಟೇಬಲ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ನಾವು ಯಾರೆಲ್ಲ ನಾನ್ ವೆಜಿಟೇರಿಯನ್ ಇದ್ದಾರೆ ಅವರು ಫಿಶ್ಶು ಆ್ಯಂಡ್ ಚಿಕನ್ ಕಡೆಗೆ ಜಾಸ್ತಿ ಹೋಗಬೇಕಾಗತ್ತೆ. ಅವರು ಫಿಶಲ್ಲಿ ಕೂಡ ಜಾಸ್ತಿ, ಇನ್ನು ರೆಡ್ ಮೀಟನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಈ ಡಯಟಲ್ಲಿ. ಇನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ಇನ್ನು ಡ್ರೈ ಫ್ರೂಟ್ಸ್ ಅಂತ ಬಂದಾಗ ನಮಗೆ ಎಲ್ಲ ಡ್ರೈ ಫ್ರೂಟ್ಸನ್ನು ತೊಗೊಳ್ಬಹುದು. ಯಾವುದು ಬಾದಾಮಿ ಆಗಿರ್ಬೋದು, ಕಿಶ್ಮಿಶ್ ಆಗಿರ್ಬೋದು, ಜೊತೆಗೆ ಕಾಜು ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಎಲ್ಲನೂ ಯೂಸ್ ಮಾಡ್ಬೋದು. ಇನ್ನು ಸೀಡ್ಸ್ ಅಂತ ಬಂದಾಗ ನಾವು ಚಿಯಾ ಸೀಡ್ಸು, ಫ್ಲೆಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಇವೆಲ್ಲ ನಾವು ಸೀಡ್ಸ್ಗಳನ್ನು ಯೂಸ್ ಮಾಡ್ಬೋದು. ಒಂದು ಶಾರ್ಟ್ ಟೈಮ್ ನಿಮ್ಮದು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಇರೋದ್ರಿಂದ ಒಂದು ಕರೆಕ್ಟಾಗಿ ನೀವು ಚೆನ್ನಾಗಿ ಒಂದು ಡಯಟನ್ನು ಮಾಡಿದ್ದೇ ಆದರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಇರುತ್ತೆ, ಜೊತೆಗೆ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ನಾನು ಐಟಮ್ಸ್ಗಳನ್ನು ಹೇಳಿದ್ದೇನೆ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಒನ್ ಡೇ ಅಲ್ಲಿ ಅನ್ನೋದಾದರೆ, ಮಾರ್ನಿಂಗ್ ಟೈಮಲ್ಲಿ ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ, ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ಒಂದು ಗ್ಲಾಸಲ್ಲಿ ನೀರನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಒಂದು 20 ಮಿನಿಟ್ಸ್ ಆದರೂ ನೀವು ಎಕ್ಸಸೈಸ್ ಮಾಡಲೇಬೇಕು. ಅದು ರೆಸಿಸ್ಟೆನ್ಸ್ ಎಕ್ಸಸೈಸ್ ಇದ್ರೆ ವೆರಿ ಬೆಸ್ಟ್ ಆಗಿರುತ್ತೆ. ಸೊ 20 ಮಿನಿಟ್ಸ್ ಎಕ್ಸಸೈಸ್ ಮಾಡಿದರೆ ನಿಮಗೇನಾಗತ್ತೆ, ನೆಕ್ಸ್ಟ್ ಬಂದುಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ನೀವು ಪ್ರೋಟೀನ್ ರಿಚ್ ಇರುವಂಥ ಫುಡ್ಡು, ಅಥವಾ ನಿಮಗೆ ಆಲ್ರೆಡಿ ಈಗ ಪ್ರೋಟೀನ್ ಶೇಕ್ಸ್ ಎಲ್ಲ ರೆಡಿಮೇಡಾಗಿ ಸಿಗತ್ತೆ. ಐಸೋಲೇಟೆಡ್ ಪ್ರೋಟೀನ್ ಇರ್ಬೋದು, ಅಥವಾ ನಿಮಗೆ ರಿಚ್ ಇನ್ ಪ್ರೋಟೀನ್ ಇರುವಂಥವು ಎಲ್ಲ ಸಿಗುತ್ತೆ. ಸೊ ಆ ಶೇಕ್ ಪ್ರೋಟೀನ್ಸನ್ನು ತೊಗೊಳ್ಬೋದು. ಅದು ಸಿಂಥಸಿಸ್ ನೀವು ಪ್ರೋಟೀನ್ ಬೇಡ ಅಂತಂದರೆ ನೀವು ಮಾರ್ನಿಂಗ್ ಟೈಮಲ್ಲೇ ನನಗೆ ಒಂದು ನ್ಯಾಚುರಲ್ ಆಗಿರುವಂಥ ಪ್ರೋಟೀನ್ ಫಾರ್ಮ್ ಆಗಿರುವಂಥ ಫುಡ್ಡನ್ನೇ ನಾನು ತೊಗೊಳ್ತೀನಿ ಅನ್ನೋದಾದರೆ ನೀವೇನು ಮಾಡ್ಬೋದು, ಎಗ್ ಇಂಟೇಕನ್ನು ಮಾಡ್ಬೋದು. 2 ಬಾಯ್ಲ್ಡ್ ಎಗ್ಗನ್ನು ಏನು ಮಾಡ್ಬೋದು, ನೀವೇನು ಮಾಡ್ಬೋದು, ಚೆನ್ನಾಗಿ ತೊಗೊಳ್ಬೋದು, ಪೆಪ್ಪರೆಲ್ಲ ಹಾಕಿಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದನ್ನೇ ನೀವು ಮಧ್ಯಾಹ್ನದಲ್ಲಿ ಬಂದಾಗ, ಮಧ್ಯಾಹ್ನ ಅಂದರೆ ಒಂದು ಕ್ವಾಂಟಿಟಿ ಆಫ್ ವಾಟರ್ನೂ ಕೂಡ ನೀವು ಇಲ್ಲಿ ತುಂಬ ಚೆನ್ನಾಗಿ ಇಂಟೇಕ್ ಮಾಡಬಹುದು. ನೆಕ್ಸ್ಟು ಮಧ್ಯಾಹ್ನದ ಸಮಯದಲ್ಲಿ ನೀವೇನು ಮಾಡಬೇಕಾಗತ್ತೆ, ನಾನ್ ವೆಜಿಟೇರಿಯನ್ ಇದ್ದವರು ಫಿಶ್ಶು ಆ್ಯಂಡ್ ಚಿಕನ್ ಕಡೆಗೆ ಹೋಗ್ಬೋದು. ಇನ್ನು ವೆಜಿಟೇರಿಯನ್ ಇದ್ದವರು ಎಗ್ ತೊಗೋಬೋದು, ಇಲ್ಲ ಪನ್ನೀರನ್ನು ವೆರೈಟಿ ಆಫ್ ಫಾರ್ಮಲ್ಲಿ ನೀವು ಪನ್ನೀರನ್ನು ಪ್ರಿಪೇರ್ ಮಾಡ್ಬೋದು. ನಿಮ್ಗೆ ತುಂಬ ವೆರೈಟೀಸ್ ಆಫ್ ಏನು ಸಿಗತ್ತೆ, ರೆಸಿಪೀಸ್ ಎಲ್ಲ ಸಿಗುತ್ತೆ. ಸೊ ಅದರಲ್ಲಿ ಇನ್ನು ಈ ಡಯಟಲ್ಲಿ ನಾವೇನು ಮಾಡಬಹುದು, ಕಾಮನ್ ಆಗಿ ಎಣ್ಣೆಯನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀವಿ. ಸೊ ಎಣ್ಣೆಯನ್ನು, ಅದರಲ್ಲೂ ಆಲಿವ್ ಆಯಿಲ್ ಇದ್ರಂತೂ ವೆರಿ ಬೆಸ್ಟೇ. ನಮಗೆ ಒಮೆಗಾ 3 ತುಂಬ ಚೆನ್ನಾಗಿ ಆಲಿವ್ ಆಯಿಲಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪೆಪ್ಪರ್ ಸೋಡಾ ಎಲ್ಲ ಹಾಕಿಬಿಟ್ಟು ನೀವೇನು ಮಾಡ್ಬೋದು, ತುಂಬ ಚೆನ್ನಾಗಿ ಟೇಸ್ಟಿ ಫುಡ್ಡನ್ನು ಮಧ್ಯಾಹ್ನ ರೆಡಿ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಪನ್ನೀರ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಇನ್ನು ಚಿಕನ್ ಮಟನ್ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವು ಲೀಫಿ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಅಂತಂದರೆ ಇಲ್ಲಿ ತುಂಬ ಚೆನ್ನಾಗಿರುವಂತಹ ತರಕಾರಿಗಳನ್ನು ಬಾಯ್ಲ್ ಮಾಡಿಕೊಂಡು ನೀವು ಮಧ್ಯಾಹ್ನದ ಹೊತ್ತು ತಗೊಳ್ಬಹುದು. ಸೊ ಇದು ಮಧ್ಯಾಹ್ನದಲ್ಲೇ ಆದರೆ, ಇನ್ನು ಸಾಯಂಕಾಲದಲ್ಲಿ ಕಂಪಲ್ಸರಿ ನೀವು ಬಾಯ್ಲ್ಡ್ ವೆಜಿಟೇಬಲ್ಸನ್ನೇ ತೊಗೊಳ್ಬೇಕಾಗತ್ತೆ. ಸೊ ಹೋಲ್ ಡೇ ಬಾಯ್ಲ್ಡ್ ವೆಜಿಟೇಬಲ್ಸಲ್ಲಿ ತುಂಬ ಚೆನ್ನಾಗಿ ಅದರಲ್ಲಿ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಪೆಪ್ಪರ್ ಸೋಡಾವನ್ನು ಹಾಕ್ಕೊಂಡ್ಬಿಟ್ಟು, ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡ್ಬಿಟ್ಟು ಅದು ಟೇಸ್ಟಿಯಾಗಿ ಮಾಡಿಕೊಂಡು ನೀವೇನು ಮಾಡ್ಬೋದು, ರಾತ್ರಿ ಹೊತ್ತಲ್ಲಿ ಬಾಯ್ಲ್ಡ್ ವೆಜಿಟೇಬಲ್ಸನ್ನು ತೊಗೊಳ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಹೋಲ್ ಡೇ ಅಲ್ಲಿ ನೀವು ನೋಡಬಹುದು ಯಾವುದೇ ಒಂದು ಧಾನ್ಯಗಳನ್ನು ನೀವು ಸೇವಿಸಿಲ್ಲ. ಸೊ ಕಾರ್ಬೋಹೈಡ್ರೇಟನ್ನು ಮ್ಯಾಕ್ಸಿಮಮ್ ಆಗಿ ನೀವೇನು ಮಾಡಿದ್ದೀರಿ, ಸ್ಕಿಪ್ ಮಾಡಿದ್ದೀರಿ. ಅದರಲ್ಲೂ ಒಂದು ಹಣ್ಣನ್ನು ತೊಗೊಳ್ತೀರಿ. ನಾವು ಹೇಳ್ಬೋದು ಹಣ್ಣಿನ ಬದಲಾಗಿ ಒಂದು ಅರ್ಧ ರೊಟ್ಟಿ, ಒಂದು ರೊಟ್ಟಿಯನ್ನು ತಿನ್ಬೋದಲ್ಲ ಅಂತ. ಆದರೂ ಕೂಡ ನಿಮ್ಗೇನಾಗುತ್ತೆ, ಒಂದು ಶಾರ್ಟ್ ಟರ್ಮಲ್ಲಿ ಡಯಟನ್ನು ಮಾಡ್ತಿದ್ದೀರಾ ಅಂದರೆ ಅದನ್ನು ತುಂಬ ಚೆನ್ನಾಗಿ ನೀವು ರಿಸ್ಟ್ರಿಕ್ಷನ್ ಹಾಕ್ಕೊಂಡು ಮಾಡಿಬಿಟ್ರೆ
ವೇಟ್ ಲಾಸ್ ಅಂತೂ ತುಂಬ ಚೆನ್ನಾಗಾಗತ್ತೆ, ಜೊತೆಗೆ ಮಸಲ್ಸ್ ಕೂಡ ಗೇನ್ ಆಗುತ್ತೆ. ಇನ್ನು ಮಸಲ್ಸ್ ಗೇನ್ ತುಂಬ ಚೆನ್ನಾಗಾಗಬೇಕು ಅಂತಂದರೆ ನೀವು ಕಂಪಲ್ಸರಿಯಾಗಿ ಮಾರ್ನಿಂಗ್ 20 ಮಿನಿಟ್ಸ್, ಈವ್ನಿಂಗ್ 20 ಮಿನಿಟ್ಸ್ ಏನು ಮಾಡಬೇಕಾಗತ್ತೆ, ರೆಸಿಸ್ಟೆನ್ಸ್ ಎಕ್ಸಸೈಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ಎಕ್ಸಸೈಸಿಂದ ನಿಮ್ಮ ಮಸಲ್ಸ್ ಗೇನ್ ಆದರೆ ಆಫ್ಟರ್ ಈ ಒಂದು ಡಯಟ್ ಪ್ರೋಗ್ರಾಮಿಂದ ಹೊರಗಡೆ ಬಂದ ತಕ್ಷಣ ನೀವು ಸ್ವಲ್ಪ ಜಾಸ್ತಿ ಕ್ಯಾಲರಿ ಇಂಟೇಕ್ ಮಾಡಿದರೂ ಕೂಡ ನಿಮ್ದು ಏನಾಗುತ್ತೆ, ವೇಟ್ ಗೇನ್ ಆಗೋದಿಲ್ಲ ಅಥವಾ ಫ್ಯಾಟ್ ಗೇನ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆದ್ದರಿಂದ ಸೊ ಹೋಲ್ ಡೇಯಲ್ಲಿ ನಮಗೆ ಬೇಕಾಗಿರೋದು 2000 ಕ್ಯಾಲರಿ ಆಗಿರುತ್ತೆ. ಅದನ್ನು ನಾವು 1500 ಕ್ಯಾಲರಿಗೆ ರೆಸ್ಟ್ರಿಕ್ಷನ್ ಮಾಡಿಕೊಂಡು ಕ್ಯಾಲರಿ ಡಿಫಿಸಿಯೇಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಬಾಡಿಯನ್ನು ಏನು ಮಾಡಬೇಕಾಗತ್ತೆ, ತುಂಬ ರೆಸ್ಟ್ರಿಕ್ಷನ್ನಲ್ಲಿ ವೇಟ್ ಲಾಸ್ ಮಾಡ್ಕೊಂಡ್ವಿ, ಮಸಲ್ಸ್ ಗೇನ್ ಮಾಡ್ಕೊಂಡ್ವಿ ಅಂತಂದರೆ ಅದು ಲಾಂಗ್ ಟರ್ಮ್ಗೆ ನಮಗೆ ರಿಸಲ್ಟ್ ಉಳಿಯುತ್ತೆ. ಸೊ ಈ ಡಯಟಲ್ಲಿ ನಿಮಗೆ ಇಷ್ಟೆಲ್ಲ ಪ್ಲ್ಯಾನನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಏನು ಮಾಡಿ, ಕಂಪ್ಲೀಟ್ ಪ್ಲ್ಯಾನನ್ನು ಫಾಲೋ ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ನಿಮ್ಮ ರಿಪ್ಲೈಸನ್ನು ಹಾಕಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತೀನಿ. ನಮಸ್ಕಾರ.